ಈ ವಾರ ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಜೂನ್ 20ರಂದು ಪಂಚಮದಿಂದ ಷಷ್ಠಮ ಭಾವಕ್ಕೆ ಕುಜ ಸಂಚಾರವನ್ನು ಮಾಡ್ತಾನೆ. ಇಷ್ಟು ದಿನ ಧನುಸ್ಸು ರಾಶಿಯವರು ಪ್ರತಿದಿನ ಆಫೀಸ್ನಲ್ಲಿ ಅಥವಾ ಬಿಸ್ನೆಸ್ ಮಾಡೋರು ದಿನಾ ಗಡಿಬಿಡಿನಲ್ಲಿ ಕೆಲಸ ಮಾಡ್ತಾಯಿದ್ರೆ, ಕುಜನಿಂದ ಇವಾಗ ಏನಾಗುತ್ತಂದರೆ ಕೆಲಸದ ವಿಚಾರದಲ್ಲಿ ನೀವೇನೇ ಕೆಲಸ ಮಾಡ್ತಾಯಿದ್ರೆ ಪ್ರತಿ ಕೆಲಸಕ್ಕೂ ಒಂದು ನಿರ್ದಿಷ್ಟ ಸಮಯ ಅಂತ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡೋ ಥರ ಮಾಡ್ತಾನೆ. ಅದರಂತೆ ನೀವು ಆ ಟೈಮ್ ಟೇಬಲ್ ಪ್ರಕಾರ ನೀವು ಕೆಲಸವನ್ನು ಮಾಡ್ತೀರಾ. ಎಲ್ಲ ಕೆಲಸವನ್ನು ಒಟ್ಟಿಗೆ ಮಾಡಲು ಹೋಗ್ತೀರಾ. ಅಂದರೆ ದೊಡ್ಡ ಕೆಲಸ ಇರುತ್ತೆ, ಅದನ್ನು ಫುಲ್ಲು ಟೆನ್ಷನ್ ಮಾಡಿಕೊಂಡು ಕನ್ಫ್ಯೂಷನ್ ಮಾಡಿಕೊಂಡು ಮಾಡ್ತಾ ಇರ್ತೀರ. ಆದರೆ ಆ ಥರ ಮಾಡೋ ಬದಲು ಡಿವೈಡ್ ಮಾಡ್ಕೊಳ್ಳಿ. ಆ ದೊಡ್ಡ ಕೆಲಸನ ಸಣ್ಣ ಸಣ್ಣ ಕೆಲಸವಾಗಿ ಡಿವೈಡ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪಿಂದ ಫಿನಿಷ್ ಮಾಡೋದ್ರಿಂದ ತುಂಬ ಸುಲಭವಾಗಿ ದೊಡ್ಡ ಕೆಲಸವನ್ನು ನೀವು ಮುಗಿಸ್ಬೋದು. ಸಪ್ತಮದಲ್ಲಿ ಸೂರ್ಯನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ವೃತ್ತಿಯಲ್ಲಿ ವಾರದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿರುತ್ತೆ ಮತ್ತು ಈ ಸಮಯ ಬದಲಾವಣೆಯ ಸಮಯ ಅನ್ಬಹುದು. ಜೊತೆಗೆ ಟೀಮ್ ವರ್ಕ್ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಒಬ್ಬರೇ ಮಾಡೋದಕ್ಕಿಂತ ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ವೃತ್ತಿಯಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಸಪ್ತಮದಲ್ಲಿ ಸೂರ್ಯ ಇರೋದ್ರಿಂದಾಗಿ ನಿಮ್ಮ ಕಮ್ಯುನಿಕೇಷನಿಂದ ತುಂಬ ಗ್ರಾಹಕರನ್ನ ಪಡಿತೀರಾ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರಿಚಯಸ್ಥರು ಒಂದು ದೊಡ್ಡ ಕಸ್ಟಮರ್ ಇರ್ತಾರೆ. ನಿಮ್ಮ ಸರ್ವೀಸು ಮತ್ತು ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗಿ ಅವರು ಇನ್ನೊಬ್ರಿಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಅದರಿಂದ ನಿಮಗೆ ಸಹಾಯ ಆಗುತ್ತಲ್ವ ನಿಮ್ಮ ಬಿಸ್ನೆಸ್ಗೆ. ಆ ಥರ ಸಹಾಯನೂ ನಿಮಗೆ ಈ ವಾರದಲ್ಲಿ ಸಿಗುತ್ತೆ. ಮತ್ತು ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ನಿಮ್ಮ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರೋರಿಗೆ ನಿಮ್ಮ ಹಳೆಯ ಕೊಲೀಗ್ಸ್ ಇರ್ತಾರಲ್ವ, ನಿಮ್ಮ ಹಳೆಯ ಆಫೀಸ್ನಲ್ಲಿ ನಿಮ್ಮ ಸಹ ಉದ್ಯೋಗಿಗಳು, ಅವ್ರ ಕಡೆಯಿಂದ ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಆದರೂ ಯಾವುದಾದ್ರೂ ಜಾಬ್ ಬಗ್ಗೆ ಅವಕಾಶಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ವೃತ್ತಿಯಲ್ಲಿ ಪ್ರಗತಿ ಕಾಣ್ತೀರಾ. ಆದರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ತಾಳ್ಮೆ ಅಗತ್ಯ. ಆದಾಯ ಸ್ಥಿರವಾಗಿರುತ್ತೆ, ಆದರೆ ನೀವು ಸ್ವಲ್ಪ ಎಮೋಷ್ನಲ್ ಆಗಿ ಅನಗತ್ಯ ಖರ್ಚು ಮಾಡುವುದನ್ನು ನೀವು ತಪ್ಪಿಸಬೇಕು. ಯಾವ ಸಂದರ್ಭದಲ್ಲಿ ಯಾವಾಗ ದುಡ್ಡಿನ ಅವಶ್ಯಕತೆ ನಮಗೆ ಬರುತ್ತೋ ಅಂತ ಗೊತ್ತಿಲ್ಲ ನಮಗೆ. ಈಗ ದುಡ್ಡು ಇದೆ ಅಂತ ಫುಲ್ ಖರ್ಚು ಮಾಡಿಬಿಡ್ತೀವಿ. ಆಮೇಲೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಪರದಾಡಬೇಕಾಗುತ್ತೆ. ಇಲ್ಲಾಂದರೆ ಯಾರ ಹತ್ರ ಆದರೂ ಕೈ ಚಾಚೋ ಅವಶ್ಯಕತೆ ಇರುತ್ತೆ. ಎಷ್ಟೇ ಜಾಸ್ತಿ ಸಂಬಳ ಇದ್ರೇನು ಅದಕ್ಕೆ ತಕ್ಕಂತೆ ಕಮಿಟ್ಮೆಂಟ್ ಅಥವಾ ಖರ್ಚು ಮಾಡಿದರೆ ಏನು ಲಾಭ ಹೇಳಿ? ಸಮಯಕ್ಕೆ ಇಲ್ಲದೆ ಇರೋ ದುಡ್ಡು ಯಾವುದಕ್ಕೆ ಉಪಯೋಗ? ಯಾವುದಾದ್ರೂ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತ ಎತ್ತಿಡ್ತೀವಲ್ವ, ಆವಾಗ ನಾವು ಯಾವಾಗ ಸೇಫಾಗಿ ಆಲೋಚನೆ ಮಾಡಿ ಫ್ಯೂಚರ್ಗೋಸ್ಕರ ದುಡ್ಡು ಎತ್ತಿಡ್ತೀವೋ ಆ ಎಮರ್ಜೆನ್ಸಿ ಅನ್ನೋ ಸಿಚುವೇಶನ್ನೇ ಬರಲ್ಲ. ನೀವು ಯಾವಾಗ ಬಿಡು ನಾಳೆ ನೋಡ್ಕೊಳ್ಳೋಣ, ಇವಾಗ ಚೆನ್ನಾಗಿ ಖರ್ಚು ಮಾಡಿಬಿಡೋಣ, ಇವಾಗ ಚೆನ್ನಾಗಿ ಖರ್ಚು ಮಾಡಬೇಕು ಮಾಡಿಬಿಡೋಣ ಅಂತ ಅಂದ್ಕೊಳ್ತೀರ, ಆವಾಗಲೇ ದೇವರು ಫಿಟ್ಟಿಂಗ್ ಇಟ್ಬಿಡ್ತಾನೆ. ಇವನಿಗೆ ಅಂದರೆ ಬೆಲೆ ಗೊತ್ತಿಲ್ಲ, ಇವನಿಗೆ ಆ ಥರ ಎಮರ್ಜೆನ್ಸಿ ಸಿಚುವೇಶನ್ ಬರ್ಸೋಣ, ಆವಾಗ ಅವನಿಗೆ ಬುದ್ಧಿ ಬರುತ್ತೆ, ದುಡ್ಡನ್ನು ಎತ್ತಿಡಬೇಕು ಅನ್ನೋ ಮನಸ್ಥಿತಿ ಆವಾಗ ನಮ್ಗೆ ಬರುತ್ತಲ್ವ. ಅದಕ್ಕೆ ಸಿಚುವೇಶನ್ ಕೊಡ್ತಾನೆ. ಅದೇ ನಾವು ಜಾಗ್ರತೆಯಿಂದ ವಹಿಸಿ ದುಡ್ಡು ಎತ್ತಿಟ್ಟಿದ್ರೆ ಆ ಕಷ್ಟದ ಸಮಸ್ಯೆನೇ ಬರಲ್ಲ, ಆ ಎಮರ್ಜೆನ್ಸಿ ಸಿಚುವೇಶನ್ನೇ ಬರಲ್ಲ. ದೇವ್ರೂ ತುಂಬ ಹುಷಾರು. ಮತ್ತು ಈ ವಾರ ಧನುಸ್ಸು ರಾಶಿಯವರು ಆಫೀಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯವನ್ನು ತಪ್ಪಿಸ್ಬೇಕಂದ್ರೆ ಮಾತನಾಡುವಾಗ ನೀವು ಸ್ಪಷ್ಟತೆಯಿಂದ ಮಾತನಾಡುವುದು ತುಂಬಾ ಅಗತ್ಯ ಆಗುತ್ತೆ. ಮತ್ತು ಸಂಬಂಧಗಳ ಬಗ್ಗೆ ಹೇಳಬೇಕಾದ್ರೆ ನೀವು ಸಂಬಂಧದಲ್ಲಿ ಹೆಚ್ಚು ಮುಂದುವರಿಯಬೇಕು ಅನ್ನುವ ಮುಂಚೆ ಸಂಬಂಧದ ನಿಜವಾದ ರೂಪ ನಿಮಗೆ ಅರ್ಥ ಆಗೋ ಥರ ಈ ಸಮಯ ನಿಮಗೆ ಸಹಾಯನೂ ಮಾಡುತ್ತೆ. ಮತ್ತು ಕುಟುಂಬದಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಅಗತ್ಯ. ಏನಿದೆಯೋ ಓಪನ್ ಆಗಿ ನಿಜ ಹೇಳೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯ ವಾತಾವರಣ ಇರೋಕ್ಕೆ ಸಾಧ್ಯನೂ ಆಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆಹಾರದ ಕಡೆ ನೀವು ಗಮನ ವಹಿಸಬೇಕು. ಒಳ್ಳೆಯ ಆಹಾರವನ್ನು ನೀವು ಸೇವನೆ ಮಾಡಬೇಕು ಮತ್ತು ದಿನಾನೂ ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ಕೆಲಸದ ಒತ್ತಡ ಇರೋದ್ರಿಂದಾಗಿ ರೆಸ್ಟೂ ಅಗತ್ಯ ಮತ್ತು ದೇವರ ಸ್ಮರಣೆ ಮಾಡೋದ್ರಿಂದಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಪರಿಹಾರ ಬಂದು ಗುರುವಾರದಂದು ಗುರುಸ್ಮರಣೆ ದರ್ಶನ ಮಾಡ್ಕೊಳ್ಳಿ
ಮತ್ತು ಶನಿವಾರದಂದು ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸೋದ್ರಿಂದ ನಿಮಗೆ ಅಡೆತಡೆಗಳು ಕಮ್ಮಿ ಆಗುತ್ತೆ. ಮಕರ ರಾಶಿಯವರು ತುಂಬ ವರ್ಷಗಳಿಂದ ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರೇನೋ ಅದರ ಫಲ ತುಂಬಾ ನಿಧಾನವಾಗಿ ಸಿಗ್ತಾ ಇತ್ತು. ಸಣ್ಣ ವಿಷಯಕ್ಕೂ ನೀವು ಹೋರಾಡೋ ಪರಿಸ್ಥಿತಿ ಬರ್ತಾ ಇತ್ತು. ಎಷ್ಟು ನೋವು, ಎಷ್ಟು ಸಂಕಟ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ನೋವು ಪಟ್ಟಿದ್ದೀರಾ ನೀವು. ಮತ್ತು ನಿಮ್ಮ ಆರೋಗ್ಯದ ಸಮಸ್ಯೆಯಿಂದನೂ ನಿಮಗೆ ತುಂಬಾ ಕಷ್ಟ ಆಗಿದೆ. ಆದರೆ ಇವಾಗ ಗ್ರಹಗಳ ಬದಲಾವಣೆಯಿಂದಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ತಾಳ್ಮೆಯಿಂದ ಇರಿ, ಚೆನ್ನಾಗಾಗ್ತಾ ಹೋಗುತ್ತೆ. ಈ ವಾರ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃತ್ತಿಯ ಬಗ್ಗೆ ಹೇಳಬೇಕಂದ್ರೆ ವೃತ್ತಿಯಲ್ಲಿ ಪ್ರಗತಿ ಸಿಗುತ್ತೆ. ಕಳೆದ ಕೆಲವು ತಿಂಗಳಿಂದ ತುಂಬ ಒತ್ತಡ ಮತ್ತು ಕೆಲಸದಲ್ಲಿ ಇದ್ದ ಗೊಂದಲವು ಬಗೆಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬಾಸ್ ಅಥವಾ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಮತ್ತು ನೀವೇನಾದರೂ ಪ್ರಮೋಷನ್ಗೆ ನಿರೀಕ್ಷೆ ಮಾಡ್ತಾ ಇದ್ರೇನೋ ಈ ಸಮಯದಲ್ಲಿ ಪ್ರಮೋಷನ್ ಸಿಗೋ ಸಾಧ್ಯತೆಯೂ ಇರುತ್ತೆ. ಕೆಲಸದ ಸ್ಥಳದಲ್ಲಿ ಸಪೋರ್ಟ್ ಕೂಡ ಸಿಗೋ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡೋರಿಗೆ, ಮುಖ್ಯವಾಗಿ ಫೈನಾನ್ಸ್ ಬಿಸ್ನೆಸ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಇರೋರಿಗೆ ತುಂಬಾ ಅಭಿವೃದ್ಧಿ ಆಗೋ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಗುರುವಿನ ಸಂಚಾರ ಇರೋದ್ರಿಂದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಅನುಕೂಲ ಇರುತ್ತೆ. ತುಂಬಾ ಲಾಭದಾಯಕದ ಒಪ್ಪಂದಗಳನ್ನು ಆಗುವ ಸಾಧ್ಯತೆಯೂ ಕಾಣ್ಬೋದು. ನೀವು ಯಾವುದೇ ಡೀಲ್ನ ಕೂಡ ಫೈನಲೈಸ್ ಮಾಡೋಕ್ಕೆ ಈ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಹಳೆಯ ಹೂಡಿಕೆಗಳಿಂದನೂ ಒಳ್ಳೆ ಲಾಭ ನೀವು ಗಳಿಸ್ತೀರ. ಆದಾಯ ಚೆನ್ನಾಗಿದ್ದಾಗ ಆದಷ್ಟು ಸಾಲಗಳನ್ನು ಕ್ಲಿಯರ್ ಮಾಡೋದು ಉತ್ತಮ. ಮತ್ತು ಹಣಕಾಸಿನ ವಿಷಯದಲ್ಲಿ ಒಳ್ಳೆ ಪ್ಲ್ಯಾನಿಂಗ್ ಮಾಡಿ, ದುಡ್ಡಿನ ವಿಚಾರದಲ್ಲಿ ಒಳ್ಳೆಯದಾದರೆ ಅದೇ ಅರ್ಧಕ್ಕರ್ಧ ಟೆನ್ಷನ್ ಕಮ್ಮಿ ಆಗೋಗುತ್ತೆ ಮತ್ತು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಕುಟುಂಬದಲ್ಲಿ ತುಂಬ ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ ಮತ್ತು ಸಂತೋಷನೂ ಇರುತ್ತೆ. ಆದರೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅವಕಾಶ ಮಾಡಿಕೊಡ್ಬೇಡಿ. ಸ್ಪಷ್ಟ ಮಾತುಕತೆಯಿಂದ ನೆಮ್ಮದಿಯ ವಾತಾವರಣವನ್ನು ನೀವು ಫೀಲ್ ಮಾಡ್ಬೋದು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಪ್ರತಿದಿನ ನೀವು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು, ತುಂಬಾ ಮುಖ್ಯ. ವಾಕಿಂಗ್ ಮಾಡಿ, ಲೈಟ್ ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ. ಜೊತೆಗೆ ಕೆಲಸದ ಒತ್ತಡಕ್ಕೆ ರೆಸ್ಟ್ ಕೂಡ ಅಗತ್ಯ. ರೆಸ್ಟ್ ತಗೊಳ್ಳೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಪರಿಹಾರ ಬಂದು ಮಕರ ರಾಶಿಯವರಿಗೆ ಈ ವಾರದ ಪರಿಹಾರ ಶಿವನನ್ನು ಆರಾಧನೆ ಮಾಡಿ ಮತ್ತು ಎಳ್ಳೆಣ್ಣೆ ದೀಪವನ್ನು ಶನಿ ದೇವಾಲಯದಲ್ಲಿ ಬೆಳಗಿಸಿ. ಈ ವಾರ ಕುಂಭರಾಶಿಯವರಿಗೆ ಹೀಗಿದೆ ಅಂತ ನೋಡೋಣ. ಈ ವಾರ ನಿಮಗೆ ವೃತ್ತಿಯಲ್ಲಿ ಯೋಜನೆಗಳಿಗೆ ಹೆಚ್ಚು ಪರಿಶ್ರಮ ನೀವು ಪಡಲೇಬೇಕಾಗುತ್ತೆ. ನಿಮ್ಮ ಅದ್ಭುತವಾದ ಐಡಿಯಾಸ್ಗಳನ್ನು ಬರೀ ಯೋಚಿಸುವ ಬದಲಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ನೀವು. ಅಂದರೆ ಏನು ಅಂದುಕೊಳ್ತೀರೋ ಅದನ್ನು ನೀವು ಪ್ರಾರಂಭ ಮಾಡಬೇಕು. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಈಗ ಆದಾಯದ ಬೆಳವಣಿಗೆಯನ್ನು ನೀವು ಕಾಣಬಹುದು. ನಿಮ್ಮ ಪರಿಶ್ರಮ ಅಂದರೆ ಕೆಲಸದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಯ ನಿರ್ವಹಣೆಯನ್ನು ಕಂಡು ಎಲ್ಲರೂ ಹೊಗಳ್ತಾರೆ ಮತ್ತು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತೆ. ನಿಮ್ಮ ಹಾರ್ಡ್ ವರ್ಕ್ಗೆ ನಮ್ಮ ಕೆಲಸಕ್ಕೆ ಬಾಸ್ ಕಡೆಯಿಂದ ಗುರುತು ಸಿಕ್ಕಿದ್ರೆ ಅಂತೂ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವಾ. ಶನಿಯ ಸಾಡೆಸಾತಿಯ ಕೊನೆಯ ಹಂತದಲ್ಲಿದ್ದೀರಾ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬಾ ತಾಳ್ಮೆಯಿಂದ ಮ್ಯಾನೇಜ್ಮೆಂಟ್ ಮಾಡೋದು ಅಗತ್ಯ. ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಈ ಸಮಯದಲ್ಲಿ ನೀವು ಇದ್ಬಿಟ್ರೆ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ. ಮುಂದೆ ಸಡನ್ನಾಗಿ ಈ ವಾರ ಖರ್ಚುಗಳು ಆಗೋ ಸಾಧ್ಯತೆ ಇರುತ್ತೆ. ಆದರೆ ನೀವು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡೋದು ಅಗತ್ಯ. ಮತ್ತು ದೊಡ್ಡ ಜಾಸ್ತಿ ಲೋನ್ ತೊಗೊಳ್ಳೋದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಉಳಿತಾಯದ ಕಡೆ ನೀವು ಗಮನ ಹರಿಸಿ. ಮತ್ತು ಸಂಬಂಧಗಳ ಬಗ್ಗೆ ಹೇಳಬೇಕಾದ್ರೆ ನಿಮ್ಮನ್ನು ತುಂಬಾ ಪರೀಕ್ಷೆ ಮಾಡ್ತಾರೆ ಎಲ್ಲರೂ ಈ ಸಮಯದಲ್ಲಿ. ಆದರೆ ನೀವು ರಿಯಾಕ್ಟ್ ಆಗದೆ ತಾಳ್ಮೆಯಿಂದ ಸ್ಪಷ್ಟ ಮಾತುಕತೆಯನ್ನು ಮಾಡಿದರೆ ತುಂಬ ಸಹಾಯ ಆಗುತ್ತೆ ನಿಮಗೆ.
ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೆ ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಭಾವನೆಗಳನ್ನು ತುಂಬ ಶಾಂತ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ, ಅದರಿಂದ ಟೆನ್ಷನ್ ಆಗೋಕ್ಕೆ ಅವಕಾಶವು ಕಡಿಮೆ ಇರುತ್ತೆ. ಪ್ರತಿದಿನ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಂಡು ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಸೈಲೆಂಟಾಗಿ ಇರಿ. ಏನಾದರೂ ಯೋಚನೆಗಳು ಬಂದ್ರೂ ನೀವು ಅದರ ಕಡೆ ಗಮನ ಕೊಡದೆ ಇಗ್ನೋರ್ ಮಾಡಿ. ರಿಲ್ಯಾಕ್ಸ್ ಆಗ್ತಾ ದೇವರನ್ನು ನೆನೆಯಿರಿ. ಅದರಿಂದ ನಿಮಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಒತ್ತಡ ಎಲ್ಲ, ಕೆಲಸದ ಒತ್ತಡ ಏನೇ ಇದ್ರೂ, ಏನೇ ಗೊಂದಲ ಟೆನ್ಷನ್ನು ಇದ್ರೂ ಎಲ್ಲ ಕಮ್ಮಿಯಾಗಿ ಎನರ್ಜಿ ಲೆವೆಲ್ ಹೈ ಆಗುತ್ತೆ. ಆವಾಗ ನಿಮಗೆ ಕೆಲಸ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆಹಾರದ ಕಡೆ ನೀವು ಗಮನ ಕೊಡಬೇಕು. ಮತ್ತು ರೂಟೀನ್, ಪ್ರತಿದಿನದ ರೂಟೀನ್ ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡೋದಿರಲಿ, ಟೈಮ್ಗೆ ಊಟ ಮಾಡೋದಿರಲಿ, ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಬೇಕು, ಹೈಡ್ರೇಟೆಡ್ ಆಗಿರಬೇಕು. ಪರಿಹಾರ ಬಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಶನಿವಾರದಂದು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ. ಈ ವಾರ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೊದಲು ಈ ವಾರದಲ್ಲಿ 2 ಗ್ರಹಗಳ ಬದಲಾವಣೆ ನಾವು ಕಾಣಬಹುದು. ಜೂನ್ 20ರಂದು ನಿಮ್ಮ ರಾಶಿಯಿಂದ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಕುಜನ ಸಂಚಾರ ನಿಮ್ಮಲ್ಲಿ ಧೈರ್ಯವನ್ನು ಹೆಚ್ಚಿಸ್ತಾನೆ ಕುಜ, ಮತ್ತು ಹೊಸ ಉತ್ಸಾಹದೊಂದಿಗೆ ಕೆಲಸವನ್ನು ಶುರು ಮಾಡ್ತೀರಾ. ನಿಮ್ಮಲ್ಲಿ ಕಾಂಪಿಟೇಟಿವ್ ಭಾವನೆ ಅಂದರೆ ಸ್ಪರ್ಧಾತ್ಮಕ ಭಾವನೆ ಇರುತ್ತೆ ನಿಮ್ಮಲ್ಲಿ. ಈ ವಾರ ನೀವು ಆಫೀಸ್ ಕೆಲಸದ ಜೊತೆ ನಿಮ್ಮ ಐಡಿಯಾಸ್ ಬಗ್ಗೆ ಅಥವಾ ನಿಮ್ಮ ಸಮಸ್ಯೆ ಬಗ್ಗೆ ತುಂಬ ಧೈರ್ಯದಿಂದ ಮಾತನಾಡ್ತೀರಾ ನಿಮ್ಮ ಕೊಲೀಗ್ಸ್ ಜೊತೆ. ನಿಮ್ಮ ಗಮನ ಬಂದು ಹೊಸ ಗ್ರಾಹಕರನ್ನು ಮೀಟ್ ಮಾಡಿ ಕಾಂಟ್ಯಾಕ್ಟ್ ಬೆಳೆಸಿಕೊಳ್ಳೋದ್ರಲ್ಲಿ ಇರುತ್ತೆ. ಒಟ್ಟಾರೆ ಈ ವಾರ ಹೆಚ್ಚು ಜನರ ಜೊತೆ ಕನೆಕ್ಟ್ ಆಗ್ತೀರಾ. ಪ್ರಾಕ್ಟಿಕಲ್ ಆಗಿ ಇರೋದು ತುಂಬಾ ಮುಖ್ಯ. ಜೊತೆಗೆ ಫೋಕಸ್ ಆಗಿ ಇದ್ದರೆ ನಿಮ್ಮ ಈ ಪ್ಲ್ಯಾನಿಂಗಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿರಂತರ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯ ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ದೊಡ್ಡ ಹಣಕಾಸಿನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದನ್ನು ನೀವು ತಪ್ಪಿಸಬೇಕು. ಶನಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಪ್ರಾಕ್ಟಿಕಲ್ ಆಗಿ ಆಯ್ಕೆ ಮಾಡೋದು ಉತ್ತಮ. ಪಂಚಮದಲ್ಲಿ ಗುರುವಿನ ಸಂಚಾರ ಮತ್ತು ಶುಕ್ರನ ಸಂಚಾರ ಇರೋದ್ರಿಂದಾಗಿ ಸಂಬಂಧದಲ್ಲಿ ಹೇಳಬೇಕಾದ್ರೆ ನಿಮಗೆ ಸೋಲ್ಗೆ ಕನೆಕ್ಟ್ ಆಗೋ ಸಂಬಂಧವನ್ನು ಸಿಗುವ ಸಾಧ್ಯತೆ ಇರುತ್ತೆ. ಮುಂದಿನ ಫ್ಯೂಚರ್ ಬಗ್ಗೆ ಪಾರ್ಟ್ನರ್ಸ್ ಜೊತೆ ಡಿಸ್ಕಸ್ಸು ಮಾಡೋ ಸಾಧ್ಯತೆ ಇರುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ವೃತ್ತಿಯಲ್ಲಿ ತುಂಬ ಫಾಸ್ಟಾಗಿ ಮುಂದೆ ಸಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಆದರೆ ಕುಟುಂಬದಲ್ಲಿ ತುಂಬಾ ಮನೆಗೆ ಹೋದ ತಕ್ಷಣ ತಾಳ್ಮೆಯಿಂದ ನೀವು ವರ್ತಿಸಬೇಕು, ಸ್ಮೂತಾಗಿ ವ್ಯವಹರಿಸಬೇಕು ಫ್ಯಾಮಿಲಿಯ ಸಂತೋಷಕ್ಕಾಗಿ. ಇಲ್ಲೂ ನೀವು ಅರ್ಜೆಂಟು ಆ ಥರ ಏನಾದರೂ ಮಾಡಿದರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಮನೆಯಲ್ಲಿ ಖುಷಿಯಾಗಿ ಶಾಂತವಾಗಿರಬೇಕು. ಆಫೀಸ್ ಕೆಲಸ ಆಫೀಸಲ್ಲಿ ಬಿಡಬೇಕು, ಮನೆಗೆ ಬಂದರೆ ರಿಲ್ಯಾಕ್ಸ್ ಆಗಿ ಇರೋ ಅವಶ್ಯಕತೆ ಇರುತ್ತೆ. ಕುಟುಂಬದವರಿಂದ ನಿಮಗೆ ತುಂಬಾ ಸಪೋರ್ಟ್ ಕೂಡ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಪ್ರತಿದಿನದ ರೂಟೀನ್ಗೆ ನೀವು ಹೆಚ್ಚು ಗಮನ ವಹಿಸಬೇಕು. ಅಂದರೆ ತುಂಬ ಲೇಟಾಗಿ ಮಲಗೋದು ಅಥವಾ ಸರಿಯಾಗಿ ಟೈಮ್ಗೆ ಊಟ ಮಾಡದೇ ಇರೋದು, ಸಾಕಷ್ಟು ನೀರನ್ನು ನೀವು ಕುಡಿಬೇಕಾಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಕೆಲಸ ಅಂತ ವಿಶ್ರಾಂತಿ ತಗೊಳ್ಳೋದೇ ಇರ್ತೀರ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಕ್ಕೆ ಆದ್ಯತೆ ನೀವು ನೀಡಬೇಕು. ಜಾಸ್ತಿ ಆಲೋಚನೆ ಮಾಡದೆ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಅನಿಸೋದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಅಂದರೆ ಮನಸ್ಸಿಗೆ ಅನಿಸಿದ್ದನ್ನು ಪ್ರಾರಂಭ ಮಾಡಬೇಕು. ನಿಮಗೆ ಇಂಟ್ಯೂಷನ್ ಬರುತ್ತೆ, ಆ ಇಂಟ್ಯೂಷನ್ ಪ್ರಕಾರ ನೀವು ಅದನ್ನು ಪ್ರಾಕ್ಟಿಕಲ್ಗೆ ತರಬೇಕು. ಈ ಥರ ಮಾಡಬೇಕು ಅಂತ ಐಡಿಯಾಸ್ ಬರುತ್ತಲ್ವ, ಆ ಐಡಿಯಾಸ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು. ಜೊತೆಗೆ ನೀವು ಸ್ವಲ್ಪ ಮೆಡಿಟೇಷನ್ನು ಮಾಡ್ಕೊಳ್ಳಿ ಈ ವಾರ. ಮತ್ತು ತಾಯಿಯ ಬಗ್ಗೆ ಹೇಳಬೇಕಾದ್ರೆ ತಾಯಿ ಕಡೆಯಿಂದನೇ ನಿಮಗೆ ತುಂಬಾ ಸಪೋರ್ಟು ಇರುತ್ತೆ. ನಿಮಗೆ ಒಂದು
ಗುರು ಥರ ನಿಮಗೆ ಅವರು ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮ ತಾಯಿ. ಅವರ ಜೊತೆ ಯಾವುದೇ ಕಾರಣಕ್ಕೂ ವಿನಾಕಾರಣ ಈಗೋ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಾದರೂ ತಾಯಿಗೋಸ್ಕರ ಈ ವಾರ ಸಿಹಿ ತಿಂಡಿ ತಂದುಕೊಡಿ, ಅಥವಾ ಕಿಚನ್ನಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆದರೂ ಮಾಡಿ, ಅವರಿಗೆ ತುಂಬ ಖುಷಿಯಾಗುತ್ತೆ. ತಾಯಿಗೆ ಕೇರ್ ಮಾಡಿ. ಪರಿಹಾರ ಬಂದು ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ, ಮತ್ತು ಶನಿವಾರದಂದು ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸೋದ್ರಿಂದ ಯಾವುದೇ ಅಡೆತಡೆಗಳಿದ್ದರೂ ಇಲ್ಲ ಸಮಸ್ಯೆ ಇದ್ದರೂ ಎಲ್ಲ ಬಗೆಹರಿಯುತ್ತೆ. ಧನ್ಯವಾದಗಳು.